ಇಲ್ಲ ಹೊರಗಡೆ ಕ್ಯಾಂಟೀನ್ ಇದೆ ಸರ್, ಅಲ್ಲಿ ಹೋಗಿ ಬನ್ನಿ ನೀವು. ಹೌದೌದು, ಅಲ್ಲಿ ಸಿಗ್ತದೆ. ಹೌದು ಹೌದು ಹೌದು, ನೀವು ಊಟ ಮಾಡಿ ಬನ್ನಿ, ಸರಿ ಆಗತ್ತೆ. ಅಲ್ಲಿ ತನಕ ಎಲ್ಲರೂ ಬರ್ತಾರೆ. ಹಾಂ ಸರಿ ಸರಿ. ಎಂತ ಗಿರ್ಜಕ್ಕ, ಬನ್ನಿ ಊಟ ಮಾಡಿ. ಅಲ್ಲ ಮತ್ತೆ ಮಾಡೋದು ಕೆಲಸ ಇದ್ದಿದೆ. ಬನ್ನಿ ಬನ್ನಿ. ಹ್ಞೂ ಸುಮಕ್ಕ, ಹೌದು ಊಟ ಒಳ್ಳೇದಾಯ್ತು. ಇಲ್ಲೇ ಕೂತ್ಕೊಂಡಿದ್ವಿ ಅಲ್ಲಿ ಆಚೆ. ಹಾಂ ಹಾಂ, ನಾನು ರಮೇಶ್ ಅಣ್ಣ ಗಿರೀಶಕ್ಕೆಲ್ಲ ಕೂತು ಊಟ ಮಾಡಿದ್ವಿ. ಹಾಂ ಹಾಂ, ಅವರೆಂಥದೋ ಬೆಂಡೆ ಪಲ್ಯ ಸಾಂಬಾರು ಅನ್ನ ತಂದಿದ್ರು. ಹಾಂ, ಒಳ್ಳೇದಾಯ್ತು ಊಟ. ಅವನು 2ನೇ ಕ್ಲಾಸು. ಅವನು ಇವತ್ತು ಸ್ಕೂಲ್ ರಜೆ ಸುಮಕ್ಕ. ಹೌದು, ಮನೇಲೇ ಇದ್ದಾನೆ. ಒಂದು ಕಾಲ್ ಮಾಡಿ ಕೇಳಬೇಕು, ಎಲ್ಲಿ ಇಟ್ಟಪ್ಪ ನನ್ನ ಮೊಬೈಲು. ಹಾಂ, ಈ ಕೆಲಸದ ಗಡಿಬಿಡಿಯಲ್ಲಿ ಮೊಬೈಲ್ ಎಲ್ಲಿ ಇಟ್ಟಿರ್ತೇವೆ ಅಂತ ಗೊತ್ತಿಲ್ಲ. ಹಾಂ, ಓ ಅಲ್ಲಿಟ್ನಾ? ಹಾಂ ಹಾಂ, ಕೊಡಿ ಸುಮಕ್ಕ. ಹಾಂ, ಆವಾಗ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಂದಲ್ಲ, ಅಲ್ಲೇ ಇಟ್ಟೋದೆ ನಾನು ಕೇಳಲಿಕ್ಕೆ ಬಂದಾಗ. ಹೌದು, ಮನೆಯಲ್ಲಿ ರಜೆ ಕೊಟ್ಟು ಬಿಡ್ತಾರೆ ಅವರಿಗೆ, ರಜೆ ಮಕ್ಕಳಿಗೆ ರಜೆ ಕೊಟ್ಟು ಬಿಡ್ತಾರೆ. ನಾವು ಇಲ್ಲಿ ಕೆಲಸಕ್ಕೆ ಬರುವ ತಾಯಿಯಂದ್ರ ಪರಿಸ್ಥಿತಿ ಯಾರು ಕೇಳೋದು? ಅಲ್ಲಿ ಮನೆಯಲ್ಲಿ ಅವರು ಒಬ್ಬರೇ ಇರೋದು, ಮೊಬೈಲ್ ಇಟ್ಕೊಂಡಿರ್ತಾರ, TV ನೋಡ್ತಾ ಇರ್ತಾರ, ನಮ್ಗೆ ಗೊತ್ತಾಗ್ತದ ಅಲ್ಲ? ಎಂತ ಮೊಬೈಲ್ ಹಿಡ್ಕೊಂಡೇ ಇದ್ದಿದ್ಯಾ? ಹಾಂ, ಊಟ ಮಾಡಿದ್ಯಾ? ಅಜ್ಜಿಗೆ ತ್ರಾಸ್ ಕೊಡಡ. ಹಾಂ, ಜಾಣ ಮಗ, ಜಾಣ ಮಗ. 4 ಗಂಟೆಗೆ ಬತ್ತೆ ಮಗ, 4 ಗಂಟೆಗೆ ಬತ್ತೆ. ಹಾಂ ಹಾಂ, ಹೌದು ಮಗ. ಅಮ್ಮ ಊಟ ಮಾಡಿದೆ. ಕುಣಿಬೇಡ ಈಗ ಮಲಗು, ಆರಾಮ್ ಮನ್ಕೊಬಿಡು ಈಗ. ಅಜ್ಜಿ ಸೌಂತಿಗೆ ಮಲಗಿಬಿಡು ಈಗ. ಹಾಂ ಹಾಂ, ತತ್ತೆ ಚಾಕ್ಲೇಟ್ ತಗೋಬತ್ತೆ. ಹಾಂ, 2 ಅಲ್ಲ, ಲೇಸ್ ಪ್ಯಾಕೆಟ್ ಒಂದೇ. ಅಮ್ಮ ಒಂದೇ ಹೇಳಿದ್ದು. ಹಾಂ, ಬತ್ತೆ ಅಮ್ಮ ಬತ್ತೆ. ಹಾಂ, ಇಡ್ಲ ಮಗ. ಹಾಂ ಸರಿ ಸರ್, ಸರಿ. ಹಾಂ ಹಾಂ, ಹೌದು ಮಗ ಮನೇಲಿ. ಹಾಂ, ಊಟ ಮಾಡಿ ಬರಲಿಕ್ಕೆ ಪುರ್ಸೊತ್ತಿಲ್ಲ ನೋಡಿ, ಬಂದ ಆಯಿತು. ಹಾಂ ಹಾಂ, ತನ್ನಿ ಸರ್, ತನ್ನಿ. ಅಲ್ಲ, ಇಲ್ಲಿ ಸಿಗ್ನೇಚರ್ ಹಾಕಲಿಕ್ಕೆ ಹೇಳಿದ್ದಲ್ಲ ನಾನು. ಹಾಂ, ಇದ್ದು ಸಿಗ್ನೇಚರ್ ಹಾಕಿ ಕೊಡಿ. ಅಲ್ಲ ತಗೊಳ್ಳಿ. ಇಲ್ಲಿ 2 ಕಡೆ ಸಿಗ್ನೇಚರ್ ಬಿಟ್ರಿ, ನೀವು ಹಿಂದ್ಗಡೆಯೋ ಹಾಕಬೇಕು. ನಾನು ಮಾರ್ಕ್ ಮಾಡಿ ಕೊಟ್ಟಿದ್ದೇನೆ ನಿಮಗೆ, ನೀವೊಂದು ಸಿಗ್ನೇಚರ್ ಹಾಕಿ ಕೊಡೋದಿದ್ರೆ ಹೇಗೆ? ನಾನು ಮಾರ್ಕ್ ಮಾಡಿದಲ್ಲೆಲ್ಲ ಸಿಗ್ನೇಚರ್ ಹಾಕಿ ಕೊಡಬೇಕು. ಹೌದು. ಹಾಂ ಹಾಂ ಹಾಂ, ಕೊಡಿ. ಆಧಾರ್ ಕಾರ್ಡ್ ತಂದಿದ್ದೀರಾ? ರೇಷನ್ ಕಾರ್ಡು, ಪಾಸ್ಬುಕ್ಕು, ಫೋಟೋ. ನಿಮ್ಮ ಅಪ್ಪನದು ಆಧಾರ್ ಕಾರ್ಡ್ ತಂದಿದ್ದೀರಾ? ಹಾಗಿದ್ರೆ ಇವತ್ತಾಗೋದಿಲ್ಲ ಸರ್. ಅದು ಬೇಕಾಗ್ತದೆ ನಮಗೆ. ಹಾಗಲ್ಲ, ಅದು ಬೇಕಾಗ್ತದೆ. ಈಗ ನಿಮ್ಮ ಹೆಸರಲ್ಲಿ ಇಲ್ಲಿ ಅಪ್ಪನ ಹೆಸರು ಉಂಟಲ್ಲ, ಹಾಗೆ ನೋಡಬೇಕಾಗ್ತದೆ ನಮಗೆ. ಅದೆಲ್ಲ ಇದ್ದರೂ ನಮಗೆ ಬೇಕಾಗ್ತದೆ. ಹೌದು ಹೌದು, ನಾಳೆ ಬನ್ನಿ ಸರ್, ನಾಳೆ ಬನ್ನಿ. ಹಾಂ, ಅಲ್ಲ, ನಿಮಗೆ ಆವಾಗಲೇ ಬರ್ಲಿಕ್ಕೆ ಹೇಳಿದಲ್ಲ, ಒಂದು ಸಹಿ ಹಾಕಿ ತಂದು ಕೊಡ್ಲಿಕ್ಕೆ ಹೇಳಿದಲ್ಲ ನಾನು ನಿಮಗೆ. ಹಾಂ, ಇಷ್ಟೊತ್ತು ಕೂತ್ಕೊಂಡಿರೋದಾ? ಕೊಡಿ ಕೊಡಿ, ಬೇಗ ಕೊಡಿ. ಆಯಿತು, 3:15 ಈಗಲೇ ಆಯಿತು. 4 ಗಂಟೆಗೆ ನಾವು ಮನೆಗೆ ಹೋಗಬೇಕು. ಕೊಡಿ ಕೊಡಿ ಬೇಗ. ಇದು ನೀವು ಈಗ ನಾಳೆ ಬಂದು ತೊಗೊಂಡೋಗ್ತೀರಾ? ಹೌದು, ನೀವು ಬರಬೇಕಾಗ್ತದೆ. ಹೌದು. ಅಲ್ಲ, ಈಗ 3:15 ಆಯ್ತಲ್ಲ ಸರ್. ಈಗ ಮೀಟಿಂಗಲ್ಲಿ ಇರ್ತಾರೆ ಅವರು. ಮತ್ತೆ ಸಿಗ್ನೇಚರ್ ಹಾಕಿ ಅವರು ಅದನ್ನು ಅಪ್ರೂವ್ ಮಾಡಿ ಇಟ್ಟಿರ್ತಾರೆ. ನಿಮ್ಮದನ್ನು ಮೇಲ್ ಇಟ್ಟಿರ್ತೇನೆ ನಾನು, ಅವರು ಹಾಕಿಟ್ಟಿರ್ತಾರೆ. ನಾಳೆ ಬನ್ನಿ ಸರ್. ಮಧ್ಯಾಹ್ನ 4 ಗಂಟೆ ಒಳಗಡೆ ಬನ್ನಿ, 4 ಗಂಟೆ ಮೇಲೆ ಇರುವುದಿಲ್ಲ. ಹೌದು ಹೌದು ಹೌದು, ಸರಿ. ನೀವೆಂತ ಈಗ ಬರುದು? 3:15 ಆಯಿತು, ಈಗ ಬರ್ತಿದ್ದೀರಲ್ಲ. ನಿಮ್ಮ ಆಫೀಸ್ ಮುಗಿಸಿ ಬಂದರೆ ನಾವು ಆಫೀಸ್ ಮುಗಿಸಿ ಹೋಗೋದು ಬೇಡವಾ? ಒಬ್ಬೊಬ್ಬರು ನೀವು ಒಂದೊಂದು ಟೈಮಿಗೆ ಬಂದರೆ ನಾವು ನಮ್ಮ ಮನೆಗೆ ಹೋಗೋದು ಯಾವಾಗ? ಹಾಂ, ಕೊಡಿ ಕೊಡಿ.
ಅದು ಕೊಡೆ ಆಚೆ ಇಟ್ಟು ಬನ್ನಿ ಅಲ್ಲ, ಅದು ಎಲ್ಲ ಒದ್ದೆ ಮಾಡಿದ್ರಿ ನೀವೀಗ. ಆ ಫಾರ್ಮ್ ಬೇರೆ ಫಾರ್ಮ್ ತಗೊಂಡು ಫಿಲ್ ಮಾಡಿ ಕೊಡಿ. ತಗೊಳ್ಳಿ, ಈ ಫಾರ್ಮ್ ಫಿಲ್ ಮಾಡಿ ಕೊಡಿ. ಅದೆಲ್ಲ ಚಂಡಿ ಆಯ್ತು. ಅದು ಎಲ್ಲ ಕೊಡೆ ಎಲ್ಲ ಒಳಗಡೆ ತರೋದು. ಅದು ಆಫೀಸ್ ಎಲ್ಲ ಗಲೀಜಾಯ್ತಾ ಅಂತ ಈಗ. ಒಂದೊಂದು ಜನ ಅಂದರೆ ಅಲ್ಲಿ ಇಡಿ ಸರ್, ಯಾರು ತೊಗೊಂಡೋಗೋದಿಲ್ಲ. ಇಡಿ ಅಲ್ಲಿ ಇಟ್ಟು ಬರ್ಬೋದು, ಯಾರು ತೊಗೊಂಡೋಗೋದಿಲ್ಲ. ಮತ್ತೆ ನಮ್ಮ ಪೆನ್ ತೊಗೊಂಡ್ರೆ ಇವರು ವಾಪಸ್ ಕೊಡುವವರಲ್ಲ, ಇವರ ಕೊಡೆ ಚಿಂತೆ ಇವರಿಗೆ. ಎಂತ ಸುಮಕಾನಾಗಾಡುದು ಅಲ್ಲ, ಒಬ್ಬೊಬ್ರು ಹಾಗತ್ತವ್ರು ಬರ್ತಾರಲ್ಲ ಇಲ್ಲಿ, ಎಂತ ಮಾಡುದು? ಎಂತ ನೀವು ಬೆಚ್ಚ ಇದ್ರಿ? ಓ, ಬ್ಯಾಂಕಿದು ಫಾರ್ಮ್ ತಂದಿದ್ದಾರಾ? ಓ, ಅದು ಅಲ್ಲಿ ಅಡಿಯಲ್ಲಿ ಬಿತ್ತ ಅಂತ, ಯಾವುದು ಬೇರೆ ಹಿಡ್ಕೊ ಬಂದಿದಾರ ಅಂತ ನಿಮಗೆ ಜೋರು ಮಾಡ್ತಿದ್ದಾರಾ? ಅದೇ, ಒಂದು ತಂದರೆ ಒಂದು ತರೋದಿಲ್ಲ. ನಾವು ಹೇಳಿದರೆ ಇವರಿಗೆ ಎಲ್ಲದು ಬೇಕು ಕಾಣಿಸ್ತದೆ. ಅದೇ ನಾವು ಗೌರ್ಮೆಂಟಿದು ರೂಲ್ಸ್ ಫಾಲೋ ಮಾಡಬೇಕಲ್ಲ. ಆಯ್ತಲ್ಲ, 4 ಗಂಟೆ ಆಯಿತು. ನೀವು ಹೇಗೆ ಹೋಗೋದು? ಬಸ್ಸಿಗ ಬರ್ತಾರಾ? ಹಸ್ಬೆಂಡ್ ಬರ್ತಾರಾ ಇವತ್ತು ಕರ್ಕೊಂಡು ಹೋಗ್ಲಿಕ್ಕೆ? ಇಲ್ವಾ? ಹಾಂ ಸರಿ, ನೀವು ಹೊರಡಿ ಸುಮಕ. ಆಯ್ತು ನಾವು ಹೇಳ್ತೇವೆ. ಹೊರಡಿ. ನಾನು ಸ್ಕೂಟಿ ತಂದಿದ್ದೇನಲ್ಲ, ಒಂದು 5 ನಿಮಿಷ ಇದ್ದು ಹೋಗ್ತೇನೆ. ಮನೆಯಲ್ಲಿ ಮಗ ಒಬ್ಬನೇ ಇದ್ದಾನೆ, ಅಲ್ಲಿ ಅಮ್ಮನಿಗೂ ಸ್ವಲ್ಪ ಹುಷಾರಿಲ್ಲ, ಹಾಗೆ ನಾನು ಹೊರಡ್ತೆ. ನಿಮಗೆಂತ ಅರ್ಜೆಂಟ್ ರಮೇಶಣ್ಣ? ಕೂತ್ಕೊಳ್ಳಿ ನೀವು, ಸ್ವಲ್ಪ ಒಂದು 4:15 ತನಕ ಇದ್ದು ಹೋಗಿ ಅಲ್ಲ. ನೀವು ಬಾಗ್ಲಾಕಿ ಹೋಗಿ ಅಲ್ವಾ ಸುಮಕ? ನಮ್ಮ ಹಾಗ ಅವರಿಗೆ ಅಲ್ಲ. ಅದೇ